ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ವೀಕ್ಷಕರೇ ನಮಸ್ಕಾರ, ಇನ್ಸೈಟರ್ಸ್ ನ್ಯೂಸ್ಗೆ ಸ್ವಾಗತ. ಬಂಧುಗಳೇ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಅನ್ನೋದು ಎಷ್ಟು ಹದಗೆಟ್ಟಿದೆ ಅಂದರೆ, ಒಬ್ಬ ರಾಜಕಾರಣಿ ಆದವನು ವೋಟ್ಗೋಸ್ಕರ ಎಲೆಕ್ಷನಲ್ಲಿ ಗೆಲ್ಲೋಕ್ಕೋಸ್ಕರ ಯಾವ ಮಟ್ಟಿಗೆ ಬೇಕಾದರೂ ಇಳಿತಾನೆ. ಅದಾದಮೇಲೆ ಎಲೆಕ್ಷನ್ ಗೆದ್ದು ಮಾಡಿದ್ದೇನು ಅಂದರೆ ಉತ್ತರ ನಥಿಂಗ್ ಅಷ್ಟೇ. ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಊರಿಗೆ ಅಲ್ಲಿಯೋ ಈ ರಾಜಕಾರಣಿ ಅನ್ನೋನು ಎಲೆಕ್ಷನ್ ಗೆದ್ದ ಮೇಲೆ ಸಮಸ್ಯೆ ಕೇಳ್ತಾ ಬರೋ ಜನರನ್ನು ನಾಯಿಗಳ ಹಾಗೆ ಮನೆ ಮುಂದೆ ಆಫೀಸ್ ಮುಂದೆ ಕಾಯಿಸೋದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಆದರೂ ಕೂಡ ಹಣದ ಆಸೆಗೋ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಭ್ರಮೆಲೋ ಮುಂದಿನ ಎಲೆಕ್ಷನ್ಗೂ ಅಂಥವ್ರನ್ನೇ ಗೆಲ್ಲಿಸೋದು ನಮ್ಮ ಹಳೆ ಚಾಳಿ. ನಮ್ಮ ಜನರ ಈ ಚಾಳಿನ ಬದಲಾಯಿಸೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಡೈರೆಕ್ಟಾಗಿ ಪೊಲಿಟಿಷಿಯನ್ಗಳನ್ನೇ ಟಾರ್ಗೆಟ್ ಮಾಡಿದ್ದೀನಿ. ವೋಟ್ಗೋಸ್ಕರ ಬಿಲ್ಡಪ್ಗೋಸ್ಕರ ಏನೇನೋ ಮಾಡೋಕ್ಕೋಗಿ ಟ್ರೋಲ್ ಆದ ಪೊಲಿಟಿಷಿಯನ್ಗಳೇ ಇವತ್ತಿನ ನನ್ನ ಟಾರ್ಗೆಟ್. ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ. ಇಲ್ಲೊಬ್ಬ ರಾಜಕಾರಣಿ ತಾನೊಬ್ಬ ಸೋಷಿಯಲ್ ವರ್ಕರ್ ಅಂತ ತೋರಿಸ್ಕೊಳ್ಳೋಕ್ಕೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೋಗಿ ಗುಂಡಿಲ್ ಬಿದ್ದಿದ್ದಾರೆ. ಒಂದು ದೇವಸ್ಥಾನದ ಕಾಮಗಾರಿ ಕೆಲಸಕ್ಕೆ ಹೋಗಿ ನಾನು ಕಾಂಕ್ರೀಟ್ ಹಾಕ್ತೀನಿ ಅಂತ ಹೋದವರು ಸುಮ್ಮನೆ ಕಾಂಕ್ರೀಟ್ ಹಾಕಿ ಬರೋದು ಬಿಟ್ಟು ಇನ್ನೊಂದು ಬುಟ್ಟಿ ಕೊಡಿ, ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತ ಕೇಳಿ ಇನ್ನೊಂದು ಬುಟ್ಟಿ ಇಸ್ಕೊಳ್ತಾರೆ. ಆಗ ಅವ್ರು ನಿಂತಿದ್ದ ಜಾಗ ಕುಸಿದು ಅಸಾಮಿ ಕೆಳಗೆ ಬಿದ್ದಿದ್ದಾರೆ. ಪ್ರಾಣಾಪಾಯ ಏನೂ ಆಗಿಲ್ಲ, ಆದರೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ದೇವಸ್ಥಾನದ ಕೆಲಸದಲ್ಲೂ ಫೋಟೋ ತಗೊಳ್ಳೋಕೆ ಹೋದರೆ ದೇವರಾದರೂ ಹೇಗೆ ಸಹಿಸ್ಕೊಳ್ತಾನೆ ಹೇಳಿ. ಅದೆಲ್ಲ ಬಿಡಿ, ಎಲೆಕ್ಷನ್ ಬಂದರೆ ಸಾಕು ನಮ್ಮ ಸೋ ಕಾಲ್ಡ್ ರಾಜಕಾರಣಿಗಳು AC ರೂಮ್ ಬಿಟ್ಟು ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಮೇಲೆ ಮುಗೀತು, ಸಗಣಿನೂ ಎತ್ತುತ್ತಾರೆ, ಬಟ್ಟೆನೂ ತೊಳಿತಾರೆ. ತಮಿಳುನಾಡಲ್ಲಿ ಒಬ್ಬ ರಾಜಕಾರಣಿ ಹಾಗೆ ಅವರ ತಂಡ ಕ್ಯಾಂಪೇನ್ ಮಾಡೋ ಟೈಮಲ್ಲಿ ಒಂದು ಮನೆಗೆ ಹೋಗಿ ಅಲ್ಲಿ ಬಟ್ಟೆ ಒಗೆದಿದ್ದಾರೆ. ಬಟ್ಟೆ ಒಗೆಯೋದ್ರ ಮೂಲಕ ನಾವು ಜನಸೇವಕರು ಅಂತ ತೋರಿಸ್ಕೊಳಕ್ಕೆ ಹೋಗಿ ಜನ ನಗೋ ಅಂತ ಪರಿಸ್ಥಿತಿನ ತಂದ್ಕೊಂಡಿದ್ದಾರೆ. ಅದಾದರೂ ಓಕೆನಪ್ಪ, ತೆಲಂಗಾಣದಲ್ಲಿ ಇನ್ನೊಂದು ರಾಜಕೀಯ ತಂಡ ಕ್ಯಾಂಪೇನ್ಗೆ ಅಂತ ಫೀಲ್ಡ್ಗೆ ಇಳಿದವರು ಸೀದಾ ಬಡವ್ರ ಮನೆ ಕಡೆ ನಡೆದಿದ್ರು. ಅವರು ಒಬ್ರು ಮನೆಗೆ ಹೋಗಿ ಆಗಷ್ಟೇ ಮಾಡೋಕ್ಕೆ ಕೂತಿದ್ದ ಒಂದು ಮಗು ಕೆಲಸನ ಅರ್ಧದಲ್ಲೇ ನಿಲ್ಲಿಸಿ ಆ ಮಗು ಕುಂಡಿ ತೊಳೆದು ಅದನ್ನು ವಿಡಿಯೋ ಮಾಡಿದ್ದಾರೆ. ಯಪ್ಪ ದೇವ್ರೆ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕೋ ಕಾಣೆ. ಇಂಥದ್ದನ್ನೆಲ್ಲ ಪ್ರಚಾರಕ್ಕೆ ಅಂತ ಮಾಡ್ತಾರೋ ಇಲ್ಲ ಟ್ರೋಲ್ ಆಗೋಕೆ ಅಂತಾನೇ ಮಾಡ್ತಾರೋ ಅನ್ನೋದು ಗೊತ್ತಾಗಲ್ಲಪ್ಪ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇನ್ನು ನಮ್ಮ UP ಕಡೆ ಹೋದರೆ ನಾವೆಲ್ಲ ಸಮಾಜವಾದಿಗಳು, ಜಾತ್ಯತೀತರು, ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತ ಹೇಳ್ಕೊಳ್ಳೋ ಪಕ್ಷದಲ್ಲೇ ಧರ್ಮಗಳ ನಡುವೆ ಕಿತ್ತಾಟ ನಡೀತಿದೆ. ಇವರ ಪಕ್ಷದವರನ್ನೇ ಕರೆಕ್ಟಾಗಿ ನೋಡ್ಕೊಳ್ಳೋಕೆ ಆಗದೆ ಇರೋರು ದೇಶನ ಆಳೋಕೆ ಹೊರಟಿದ್ದಾರೆ. ಇವರೆಲ್ಲ ಸರಿಯಾಗಬೇಕು ಅಂದರೆ ಮೊದಲು ಜನ ಸರಿಯಾಗಬೇಕು. ಎಲ್ಲಿ ತನಕ ನೀವು ನಿಮ್ಮ ಓಟನ್ನು ಮಾರ್ಕೊಂಡಿರ್ತೀರಾ ಅಲ್ಲಿ ತನಕ ಇಂಥವ್ರ ನಾಟಕ ನಿಲ್ಲೋದಿಲ್ಲ. ಇಂಥವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮಾತೇ ಇಲ್ಲ. ಮತ್ತೆ ಇನ್ನೊಂದು ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಟರ್ಸ್ ನ್ಯೂಸ್.